3 ಶತಮಾನಗಳ ಬಳಿಕ ಮಹಾಶಿವರಾತ್ರಿ ದಿನ ಅಪರೂಪದ ಯೋಗ. ಶಿವ ಪಾರ್ವತಿಯ ಕೃಪೆಯಿಂದ ಈ ಜನರಿಗೆ ಅಪಾರ ಸಿರಿ ಸಂಪತ್ತು ಪ್ರಾಪ್ತಿಯ ಯೋಗ. ವೈದಿಕ ಪಂಚಾಂಗದ ಪ್ರಕಾರ ಮಹಾಶಿವರಾತ್ರಿಯ ದಿನ ಬೆಳಗ್ಗೆ 4:45 ಶಿವಯೋಗ ಇರಲಿದೆ. ಇದರ ಜೊತೆಗೆ ಬೆಳಗ್ಗೆ 6:45 ಸರ್ವಾರ್ಥ ಸಿದ್ಧಿ ಯೋಗ ಆರಂಭಗೊಳ್ಳಲಿದ್ದು, ಇದು 10:41 ಇರಲಿದೆ. ಮಹಾಶಿವರಾತ್ರಿಯ ದಿನ ಇಂತಹ ಶುಭ ಕಾಕತಾಳೀಯ 300 ವರ್ಷಗಳ ಬಳಿಕ ರಚನೆಯಾಗುತ್ತಿದೆ. ಗ್ರಹಗಳ ಸ್ಥಿತಿಗತಿ ಕುರಿತು ಹೇಳುವುದಾದರೆ, ಮಕರ ರಾಶಿಯಲ್ಲಿ ಮಂಗಳ ಹಾಗೂ ಚಂದ್ರನ ಮೈತ್ರಿ ಇರಲಿದೆ. ಇದರಿಂದ ಶಶಿಮಂಗಳ ಯೋಗ ರಚನೆಯಾಗುತ್ತಿದೆ. ಇದರ ಜೊತೆಗೆ ಕುಂಭರಾಶಿಯಲ್ಲಿ ಶುಕ್ರ, ಶನಿ ಹಾಗೂ ಸೂರ್ಯರ ತ್ರಿಗಾಯಿ ಯೋಗ ಕೂಡ ನಿರ್ಮಾಣಗೊಳ್ಳಲಿದೆ. ಮೀನರಾಶಿಯಲ್ಲಿ ರಾಹು ಮತ್ತು ಬುಧನ ಮೈತ್ರಿಯು ನೆರವೇರಲಿದೆ. ಇಂತಹ ಸಂಯೋಜನೆ ಹಲವು ರಾಶಿಗಳ ಜನರ ಜೀವನದಲ್ಲಿ ಭಾರೀ ಖುಷಿಗಳನ್ನೇ ತರಲಿವೆ. ಮೇಷರಾಶಿ. ಮೇಷರಾಶಿಯ ಜಾತಕದವರ ಮೇಲೆ ದೇವಾದಿದೇವ ಮಹಾದೇವನ ವಿಶೇಷ ಕೃಪೆ ಇರಲಿದೆ. ಈ ರಾಶಿಯ ಜನರಿಗೆ ವಿತ್ತೀಯ ಲಾಭದ ಜೊತೆಗೆ ಇಷ್ಟಾರ್ಥಗಳು ನೆರವೇರಲಿವೆ. ಕರಿಯರ್ನಲ್ಲಿ ಉನ್ನತಿ, ಪದೋನ್ನತಿ ಸಿಗುವ ಪ್ರಬಲ ಯೋಗ ರಚನೆಯಾಗುತ್ತಿದೆ. ಆದಾಯ ಹೆಚ್ಚಾಗಲಿದೆ. ಕಠಿಣ ಪರಿಶ್ರಮದ ಫಲ ಇದೀಗ ನಿಮಗೆ ಸಿಗಲಿದೆ. ನಿಮ್ಮೊಳಗೆ ನೇತೃತ್ವದ ಕ್ಷಮತೆ ಹೆಚ್ಚಾಗಲಿದೆ. ವೃತ್ತಿ ಜೀವನದ ಕ್ಷೇತ್ರದಲ್ಲಿ ನಡೆದುಕೊಂಡು ಬಂದ ಎಲ್ಲ ಸಮಸ್ಯೆಗಳು ಅಂತ್ಯವಾಗಲಿವೆ ಹಾಗೂ ಉನ್ನತಿಯ ಮಾರ್ಗ ಅಡೆತಡೆಗಳಿಂದ ಮುಕ್ತವಾಗಲಿದೆ. ಬಿಸ್ನೆಸ್ ಕುರಿತು ಹೇಳುವುದಾದರೆ, ನಿಮಗೆ ಹಲವು ಸುವರ್ಣಾವಕಾಶಗಳು ಸಿಗಲಿವೆ. ಇದರಿಂದ ನಿಮಗೆ ಅಪಾರ ಲಾಭ ಉಂಟಾಗಲಿದೆ. ಆರ್ಥಿಕ ಸ್ಥಿತಿಯ ಕುರಿತು ಹೇಳುವುದಾದರೆ, ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳಲಿವೆ. ಈ ಹಿಂದೆ ನೀವು ಮಾಡಿದ ಹೂಡಿಕೆಯ ಲಾಭ ನಿಮಗೆ ಸಿಗಲಿದೆ. ಆರೋಗ್ಯದ ಮೇಲೂ ಕೂಡ ಅನುಕೂಲಕರ ಪ್ರಭಾವ ಉಂಟಾಗಲಿದೆ. ಮಿಥುನ ರಾಶಿ. ಈ ಜಾತಕದ ಜನರ ಮೇಲೂ ಕೂಡ ಶಿವನ ಅಪಾರ ಕೃಪೆ ಇರಲಿದೆ. ವೃತ್ತಿಪರ ಜೀವನದ ಕುರಿತು ಹೇಳುವುದಾದರೆ, ನಿಮಗೆ ಬಡ್ತಿ ಸಿಗುವ ಎಲ್ಲ ಸಾಧ್ಯತೆಗಳು ಕಂಡುಬರುತ್ತಿವೆ. ನಿಮ್ಮದೇ ಆದ ಛಾಪು ಮೂಡಿಸುವಲ್ಲಿ ನೀವು ಯಶಸ್ವಿಯಾಗುವಿರಿ. ಬಿಸ್ನೆಸ್ ಕುರಿತು ಹೇಳುವುದಾದರೆ, ಹಲವು ಹೊಸ ಡೀಲ್ಗಳಿಗೆ ನೀವು ಸೈನ್ ಮಾಡಬಹುದು. ಭವಿಷ್ಯದಲ್ಲಿ ಅವುಗಳಿಂದ ನಿಮಗೆ ಲಾಭ ಸಿಗಲಿದೆ. ಸಂಬಂಧಗಳಲ್ಲಿಯೂ ಕೂಡ ಲಾಭ ನಿಮ್ಮದಾಗಲಿದೆ. ಶಿವನ ಕೃಪೆಯಿಂದ ದೀರ್ಘಾವಧಿಯಿಂದ ನಿಂತು ಹೋದ ಕೆಲಸಗಳು ಮತ್ತೆ ಆರಂಭಗೊಳ್ಳಲಿವೆ ಮತ್ತು ಅವುಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ಸಿಂಹರಾಶಿ. ಸಿಂಹರಾಶಿಯ ಜಾತಕದವರಿಗೂ ಕೂಡ ಶಿವರಾತ್ರಿ ವಿಶೇಷ ಫಲಗಳನ್ನು ನೀಡಲಿದೆ. ಹಣಗಳಿಕೆಯ ಹಲವು ಅವಕಾಶಗಳು ನಿಮಗೆ ಒದಗಿ ಬರಲಿವೆ. ಪಾರ್ಟ್ನರ್ಶಿಪ್ನಲ್ಲಿ ಮಾಡಲಾದ ಬಿಸ್ನೆಸ್ನಿಂದ ನಿಮಗೆ ಅಪಾರ ಲಾಭ ಸಿಗಲಿದೆ. ಆರ್ಥಿಕ ಸ್ಥಿತಿ ಉತ್ತಮವಾಗಲಿದೆ. ಇದರ ಜೊತೆಗೆ ಸಾಲಬಾಧೆಯಿಂದ ಮುಕ್ತಿ ಸಿಗಲಿದೆ ಹಾಗೂ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ಹೊಸ ವಾಹನ, ಮನೆ ಅಥವಾ ಸಂಪತ್ತನ್ನು ಖರೀದಿಸುವ ನಿಮ್ಮ ಕನಸು ನನಸಾಗಲಿದೆ. ಶಿವಪಾರ್ವತಿಯರ ಕೃಪೆಯಿಂದ ಅವಿವಾಹಿತರಿಗೆ ಯೋಗ್ಯ ಸ್ಥಳ ಆರಿಸಿಕೊಂಡು ಬರಲಿದೆ. ಲವ್ ಲೈಫ್ ಕೂಡ ಉತ್ತಮವಾಗಿರಲಿದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.